ಅರಬ್ಬಿ ಸಮುದ್ರದ ಅಂಗಳದಲ್ಲಿ ನದಿಗಳ ನೆಲೆಯಾದ ತೀರದಲ್ಲಿ ನೆಲೆಸಿರುವ ಮಂಗಳೂರು ಇದು ಕೇವಲ ನಗರವಲ್ಲ, ಇದು ಒಂದು ಪರಂಪರೆ. ಇದು ಸಮುದ್ರದ ಜೊತೆಗೆ ಬೆಸೆದ ಬದುಕುಗಳ ಬಂಡಿ ಹೊತ್ತು ನಿಂತ ಬಂದರು ನಗರ. ಮಂಗಳೂರು ನಗರ ನೇತ್ರಾವತಿ ಮತ್ತು ಗುರುಪುರ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿದ್ದು ಸಮುದ್ರ ಸಂಪರ್ಕಕ್ಕೆ ಅತಿ ಅನುಕೂಲಕರವಾಗಿದೆ. ನೇತ್ರಾವತಿ ಹಾಗೂ ಗುರುಪುರ ನದಿಗಳು ಮಂಗಳೂರನ್ನ ನೈಸರ್ಗಿಕ ಬಂದರು ನಗರವನ್ನಾಗಿ ರೂಪಿಸಿವೆ. ಇದು ಭಾರತದ ಪ್ರಮುಖ ಬಂದರು ತಾಣಗಳಲ್ಲೊಂದಾಗಿದ್ದು ಕರ್ನಾಟಕದ ಏಕೈಕ ಮೇಜರ್ ಪೋರ್ಟ್ ಆಗಿದೆ. ಸಮುದ್ರದಲ್ಲಿ ಸೂರ್ಯ ಬೆಳಗುವ ಮೊದಲು ಮಂಗಳೂರಿನ ಡಕ್ಕೆ ಜಾಗೃತವಾಗುತ್ತದೆ. ಇಲ್ಲಿನ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಧ್ವನಿ, ಪ್ರತಿಯೊಂದು ಗಮವು ಬದುಕಿನ ಸ್ವಾರಸ್ಯಕರ ಅಧ್ಯಾಯವನ್ನೇ ಹೇಳುತ್ತದೆ. ದೋಣಿಯಿಂದ ಕೆಳಗಿಳಿಯುವ ಪ್ರತಿಯೊಂದು ಪುಟ್ಟ ಮೀನು ಪ್ರಕೃತಿಯ ವಿಶಿಷ್ಟವಾದ ಉಡುಗೊರೆ. ಈ ಬಂದರು ಕಡಲ್ಮಾರ್ಗದಿಂದ ಹತ್ತಿರದ ತೀರ ಪ್ರದೇಶಗಳಾದ ಮುಂಬೈ, ಚೆನ್ನೈ, ಕೊಚ್ಚಿ ಮತ್ತು ವಿಶಾಖಪಟ್ಟಣಂ ಬಂದರುಗಳಿಗೆ ಸಂಪರ್ಕ ಸಾಧಿಸಲು ಸೀಮಿತವಾದ್ದು. ದೀರ್ಘ ಅಂತರದ ಅಂತಾರಾಷ್ಟ್ರೀಯ ಸಮುದ್ರ ಸಾಗಾಣಿಕೆಗಾಗಿ ಹೊಸ ಮಂಗಳೂರಿನ ಪಣಂಬೂರು ಬಂದರನ್ನ ಮುಖ್ಯವಾಗಿ ಬಳಸಲಾಗುತ್ತಿದೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರದ ದ್ವಾರವಾಗಿದ್ದ ಈ ಬಂದರು ಅರಬ್ಬಿ ವ್ಯಾಪಾರಿಗಳಿಗೆ ದಾರಿ ತೋರಿಸಿತು. ಪೋರ್ಚುಗೀಸರಿಗೆ ಗುರಿಯಾಗಿತ್ತು, ಟಿಪ್ಪು ಸುಲ್ತಾನನ ಕನಸೂ ಆಗಿತ್ತು. ನಂತರ ಬ್ರಿಟಿಷ್ ಸಾಮ್ರಾಜ್ಯದ ವ್ಯಾಪಾರ ನಾಡಿಯಾಗಿತ್ತು. 1974ರಲ್ಲಿನ ಪಣಂಬೂರಿನ ಹೊಸ ಬಂದರಿನ ಉದಯದ ಬಳಿಕ ಈ ಸ್ಥಳವು ಮೀನುಗಾರರ ನಿಜವಾದ ಆಲಯವಾಗಿ ಉಳಿಯಿತು. ಸಮುದ್ರದ ಸಂವೇದನೆಯನ್ನು ಉಳಿಸುವ, ಅದನ್ನು ಮೀನುಗಾರರ ಬದುಕಿನೊಂದಿಗೆ ಬೆಳೆಸುವ ಧ್ಯೇಯದೊಂದಿಗೆ ಸಾಗುತ್ತಿದೆ. ನಾವು ಬೆಳಿಗ್ಗೆ 3:30 ಗಂಟೆಗೆ ದೋಣಿಯನ್ನು ಕೈ ಮುಗಿದು ಅದರ ಎದುರು ಬದಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ನಾವು ಸಮುದ್ರದ ಕಡೆಗೆ, ಅಂದರೆ ವೆಸ್ಟ್, ಇಲ್ಲಿಂದ ಬೆಂಗ್ರೆಯಿಂದ ಸುಮಾರು ಒಂದು 3 ಕಿಲೋಮೀಟರ್ ತನಕ ನಾವು ದೋಣಿಯಲ್ಲಿ ಹೋಗುತ್ತೇವೆ. ಕೆಲಸಕ್ಕೆ ಹೋಗುವಾಗ ಬೆಂಗ್ರೆಯಿಂದ ಸಾಧಾರಣ ಉಳ್ಳಾಲ ತನಕ ನಾವು ಕೆಲಸಕ್ಕೆ ಮೀನು ಹಿಡಿಯಲು ಹೋಗುತ್ತೇವೆ. ಇಲ್ಲಿಂದ ಅಲುವೆ ಬಾಗಿಲು ದಾಟಿ ಅಲ್ಲಿಂದ ಸುಮಾರು ಸೋಮೇಶ್ವರ ಅಲ್ಲಿ ತನಕ ಹೋಗಿ ನಮ್ದು 2-3 ವಿಧದ ಮೀನು ಹಿಡಿಯುವ ಕಾರ್ಯಕ್ರಮ ಉಂಟು. ಬಲೆ ಉಂಟು ನಮ್ಮ ಹತ್ರ. ಆ ಬಲೆಯನ್ನು ಹಾಕಿ ಒಂದು ಅರ್ಧ ಗಂಟೆಗೆ ಹೇಳಿದ್ದು ಹಿಡಿದ ಮೀನನ್ನು ನಾವು ನೋಡಿ ಆ ಪೊಸಿಷನಲ್ಲಿ ನೋಡಿ ಅಲ್ಲಿ ಇದ್ರೆ ಅಲ್ಲಿ ಇನ್ನೊಂದು ಬಲೆ ಬಿಡ್ತೇವೆ. ಇಲ್ಲದ್ರೆ ಅಲ್ಲಿಂದ ಚೇಂಜ್ ಮಾಡಿ ಪುನಃ ಇಲ್ಲಿಂದ ಒಳಗೆ ಬಂದ ಹಾಗೆ ಮೀನನ್ನು ಹಿಡಿದು ಸುಮಾರು ಒಂದು ಸೂರ್ಯ ಮೇಲೆ ಬರುವ ತನಕ ನಾವು ಮೀನು ಹಿಡಿತಾ ಇರ್ತೇವೆ. ಒಂದೊಂದು ಬಲೆಗೆ 200-300 ರೂಪಾಯಿದೆಲ್ಲ ಮೀನು ಸಿಗ್ತಾ ಇರ್ತದೆ. ಕೆಲವೊಮ್ಮೆ ಒಂದು ಸಿಕ್ಕಿದ್ರೆ ಒಂದು 600 ರೂಪಾಯಿ 700 ರೂಪಾಯಿ ಹಾಗೆ ಸಿಗ್ತಾ ಇರ್ತದೆ. ಹಾಗೆ ಒಂದು 10 ಬಲೆ 8 ಬಲೆ ಎಲ್ಲ ಬಿಟ್ಟರೆ ದಿನದಲ್ಲಿ ಒಂದು 2,500 ಸಾವಿರ ಹೀಗೆ ಆಗುತ್ತೆ. ನಾವೊಂದು ಇಬ್ಬರು ಹೋಗ್ತೇವೆ ಅದರಲ್ಲಿ, ದೋಣಿಯಲ್ಲಿ. ಅದರಲ್ಲಿ ಒಂದು ಸುಜುಕಿ ಮತ್ತೆ ಯಾಮ ಹಾಗೆಲ್ಲ ಇಂಜಿನನ್ನು ಅಳವಡಿಸ್ಕೊಂಡು ನಾವೆಲ್ಲ ದೋಣಿ ಕೆಲಸಕ್ಕೆ ಹೋಗ್ತಾ ಇರುವಾಗ ಅದನ್ನು ತಂದು ನಾವು ಬೆಳಿಗ್ಗೆ 6-6:30 ಇಲ್ಲಿ ದಕ್ಕೆಗೆ ತಂದು ಇಡ್ಲೇಬೇಕು. ಮತ್ತೆ ಸ್ವಲ್ಪ ಲೇಟ್ ಆದರೆ ಅದನ್ನು ಮಾರ್ಕೆಟಿಂಗ್ ಎಲ್ಲ ನಮಗೆ ಸ್ವಲ್ಪ ಬೆಲೆ ಕಮ್ಮಿ ಸಿಗುತ್ತದೆ. ಹಾಗೆ ನಾವು ಬೆಳಿಗ್ಗೆ ಒಂದು 3:30 ಹೋದ್ರೆ ಸಾಧಾರಣ ಒಂದು 6:30 ಗಂಟೆಗೆ ನಾವು ಇಲ್ಲಿಗೆ ಬಂದು ರೀಚ್ ಆಗಿ, ನೈಟ್ ಅಂದರೆ ನಾವು ಒಂದು ನೀರಿದ್ದು ನೀರಿಗೆ ಅಳವಡಿಸ್ಕೊಂಡು ಹೋಗೋದು. ನೀರಂದರೆ ನೀರಿದ್ದು 6 ಗಂಟೆಗೆ ನೀರು ಚೇಂಜ್ ಆಗ್ತಿರ್ತದೆ ದಿವಸಕ್ಕೆ. ಹುಣ್ಣಿಮೆ ದಿವಸ 6 ಗಂಟೆಗೆ ಬರೋದು, ಏಕಾದಶಿ ದಿವಸ 3 ಗಂಟೆಗೆ ಬರೋದು. ಆಗ ನಾವು ಅಲ್ಲಿ ಟೈಮಿಂಗ್ ನೋಡ್ತೇವೆ, ನೀರು ಎಷ್ಟು ಗಂಟೆಗೆ ಏರಿಕೆ ಆಗೋದು ಮತ್ತೆ ಇಳಿಕೆ ಆಗೋದು. ಏರಿಕೆ ಟೈಮಲ್ಲಿ ಹೋದರೆ ಹೋಗ್ತೇವೆ, ಆಗ ಸ್ವಲ್ಪ ನೀರು ಸ್ವಲ್ಪ ಲೆವೆಲ್ ಅಷ್ಟೊಂದು ಸ್ಪೀಡ್ ಇರೋದಿಲ್ಲ, ನೀರಿದ್ದು ಕರೆಂಟ್ ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತೆ ಇಳಿಕೆ ಆಗುವಾಗ ಸ್ವಲ್ಪ ಕರೆಂಟ್ ಜಾಸ್ತಿ ಆಗಿದೆ, ಆಗ ನಮಗೆ ಮೀನೆಲ್ಲ ಹಿಡಿಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಮೀನುಗಾರರ ದಿನವೂ ತಾರೆಗಳು ಮಸಣವಾಗುವ ಮೊದಲು ಆರಂಭವಾಗುತ್ತದೆ. ಬೆಳಗಿನ 3 ಗಂಟೆಯ ಮಸುಕಿನಲ್ಲಿ ದೋಣಿಯ ಯಂತ್ರ ಚಾಲು ಆಗುತ್ತಲೇ ಆ ಕುಟುಂಬದ ಬದುಕಿಗೆ ಹೊಸ ದಿಕ್ಕು ಹುಡುಕುವ ಯತ್ನವೂ ಆರಂಭವಾಗುತ್ತದೆ. ಪ್ರತಿಯೊಂದು ಮೀನು ಅವರ ಕೈಗೆ ಬಂದಾಗ ಅದು ಕೇವಲ ಆಹಾರವಲ್ಲ, ಮಕ್ಕಳ ವಿದ್ಯಾಭ್ಯಾಸ, ಹೆಂಡತಿಯ ಒಡನಾಡಿತನ, ಮನೆಯ ಸಾಲ, ಆರೋಗ್ಯದ ವೆಚ್ಚ, ಈ ಎಲ್ಲದರ ಮೇಲೊಂದು ಸ್ಪಂದನೆ. ಮೀನುಗಾರರು ಕೇವಲ ಆಹಾರ ತರುತ್ತಾರೆ ಎನ್ನುವುದು ಸಮಂಜಸವಲ್ಲ. ಅವರು ಸಂಸ್ಕೃತಿಯನ್ನ ಹೊತ್ತು ತರುತ್ತಾರೆ.
ಸಮುದ್ರದೊಂದಿಗೆ ಬೆರೆತಿರುವ ನಿಸರ್ಗದ ಸಂವೇದನೆಯನ್ನ ತಬ್ಬಿ ತರುತ್ತಾರೆ. ಅದೆಂತಹದ್ದೇ ಅಲೆಗಳನ್ನ ಎದುರಿಸುವ ಮೀನುಗಾರರ ಬದುಕು ಧಕ್ಕೆಯೊಂದಿಗೆ ಬೆಸೆದು ಇದು ಸಮುದ್ರದ ಸಂವೇದನೆಯನ್ನ ರವಾನಿಸುವ ಕಾರ್ಯದಲ್ಲೇ ಕೊನೆಸಾಗುತ್ತಿದೆ. ಧಕ್ಕೆ ಇದು ಕೇವಲ ವಾಣಿಜ್ಯ ಕೇಂದ್ರವಲ್ಲ,